ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊದಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹತ್ವಾಕಾಂಕ್ಷೆಯ ಈ-ಸ್ವತ್ತು ಆಂದೋಲನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಇದರ ಜೊತೆಗೆ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಕೆ ವೆಂಕಟಶಿವರೆಡ್ಡಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಟ್ಟಡದ ಕಾಂಪೌಂಡ್ ನಿರ್ಮಾಣಕ್ಕೆ ವಿದ್ಯುಕ್ತವಾಗಿ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ಈ-ಸ್ವತ್ತು ದಾಖಲೆಗಳನ್ನು ವಿತರಿಸಲಾಯಿತು. ಜೊತೆಗೆ ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಯೋಜನೆಗಳ ಫಲಾನುಭವಿಗಳಿಗೆ ಆದೇಶ ಪ್ರತಿಗಳನ್ನು ವಿತರಿಸಿ ಯೋಜನೆಯ ಸೌಲಭ್ಯಗಳನ್ನು ತಲುಪಿಸುವ ಕಾರ್ಯಕ್ಕೆ ಒತ್ತು ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಅವರು ಈ-ಸ್ವತ್ತು ಆಂದೋಲನವನ್ನು ರೂಪಿಸುವುದು ಉತ್ತಮ ಕಾರ್ಯ ಅಂದರು. ಅವರು ಆದಷ್ಟು ಬೇಗ ಎಲ್ಲ ಅರ್ಹ ಫಲಾನುಭವಿಗಳು ಈ-ಸ್ವತ್ತು ದಾಖಲೆಗಳನ್ನು ಪಡೆಯಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಈ-ಸ್ವತ್ತು ಮಾಡಿಕೊಡಲು ಕ್ರಮ ಕೈಗೊಳ್ಳಬೇಕು ಅಂತ ಸಲಹೆ ಕೊಟ್ಟರು. ಇದೇ ವೇಳೆ ಅವರು ಕ್ಷೇತ್ರದ ಜನರಿಗೆ ಭರವಸೆ ನೀಡುತ್ತಾ ಯಾವುದೇ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅಥವಾ ರಸ್ತೆ ಸಮಸ್ಯೆಗಳು ಕಂಡುಬಂದಲ್ಲಿ ನನಗೆ ಮಾಹಿತಿ ನೀಡಿ ಅಂತಹ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿದರು. ಪತ್ರಗಳನ್ನು ವಿತರಣಾ ಕಾರ್ಯಕ್ರಮ ಆಂದೋಲನ ಕಾರ್ಯಕ್ರಮ ಅವತ್ತು ಆಂದೋಲನ ಕಾರ್ಯಕ್ರಮ ಅಂದರೆ ಉದ್ಘಾಟನೆ ಮಾಡಿದ್ದಾರೆ. ನಾನು ಆಪರೇಷನ್ಗೆ ಹೋಗೋ ದಿವಸ ಅವತ್ತು ವಿತರಣಾ ಕಾರ್ಯಕ್ರಮವನ್ನು ಬಹಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಚಿಕ್ಕ ಕಾರ್ಯಕ್ರಮವಾದರೂ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸಂತೋಷ. ಎಲ್ಲರನ್ನೂ ಕೂಡ ಇದಕ್ಕೆ ಹೆಚ್ಚಿನ ಒಂದು ಶ್ರಮ ಪಟ್ಟಿರುವ ನಮ್ಮ ಅಧ್ಯಕ್ಷರು, PDO ಅವರು, ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್, ಮುಖಂಡರು ಕೂಡ ಮತ್ತೆ EO ಅವರನ್ನು ಎಲ್ಲರನ್ನೂ ಕೂಡ ನಾನು ಅಭಿನಯಿಸ್ತೇನೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ನಾನೇ ಹೇಳಿದ್ದೆ ಎಲ್ಲ ತಾಲೂಕಾದ್ಯಂತ ಈ ಕಾರ್ಯಕ್ರಮವನ್ನು ಮಾಡಿಸಿ ಅಟ್ಲೀಸ್ಟ್ ಜನಕ್ಕೆ ಬಡ ಜನರಿಗೆ ಅನುಕೂಲ ಆಗುತ್ತೆ, ಒಂದು ಅನುಕೂಲವನ್ನು ಪಡೆಯುವುದಕ್ಕೆ ಅಂತ ಹೇಳಿದ್ದೆ. ಬಹುಶಃ ಎಷ್ಟು ಪಂಚಾಯತ್ ಮಾಡಿದ್ದೀನಿ ಸರ್, ಈಗ 2 ಮಾಡಿದ್ದೇವೆ. ಇದಾದಮೇಲೆ ಅಸೆಂಬ್ಲಿ ಆದಮೇಲೆ 10 ದಿವಸ ಅಸೆಂಬ್ಲಿ ಇದೆ. ಅದಾದಮೇಲೆ ಎಲ್ಲ ಕಡೆ ನಾನು ಟೂರ್ ಮಾಡಿ ಇದೆಲ್ಲ ಸಾರ್ವಜನಿಕ ನಮ್ಮ ಜನರ ಒಂದು ಕಷ್ಟಗಳನ್ನು ನೋಡ್ತೇನೆ. ಮತ್ತು ಹಳ್ಳಿಗಳಲ್ಲಿ ಏನು ಕೆಲಸಗಳಿದೆ, ಏನಾಗಬೇಕು, ಯಾಕಂದರೆ ಇದುವರೆಗೂ ಕೂಡ 3 ಕಾಸು ಬಂದಿರಲಿಲ್ಲ, ಇವಾಗಲೂ ಬಂದಿಲ್ಲ. ಇನ್ನು ಕೋರ್ಟ್ಗೆ ಹಾಕಿದ್ದೇನೆ, ಬರುತ್ತೆ ಅಂತ ಒಂದು ನಂಬಿಕೆಯಿಂದ ಇವತ್ತು ದೂರ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇವಾಗಲೇ ಲಿಸ್ಟು ಮಾಡ್ತೇನೆ. ನೀವು ಏನು ಬೇಕು ಹೇಳಿ, ನಿಮ್ಮ ಗ್ರಾಮಗಳಿಗೆ ಏನು ಅನುಕೂಲ ಬೇಕು. ಮೊದಲಿಗೆ ಅನೇಕ ಅನುಕೂಲ ಮಾಡಿದ್ದೇನೆ, ಈಗಾಗಲೇ ಬೇಕಾದಷ್ಟು ಅನುಕೂಲ ಮಾಡಿದ್ದೀನಿ. ಮೇನ್ ರೋಡ್ ಹಾಕಿದ್ದೀನಿ, ಲೈಟ್ ಹಾಕಿದ್ದೀನಿ. ಇನ್ನೂ ಅವ್ರಿಗೆ ಹೇಳಿದ್ದೆಲ್ಲ ಮಾಡಿದ್ದೇನೆ. ಲೇಔಟ್ ಎಲ್ಲ ಮಾಡಿದ್ದಾನೆ ಒಂದು ಕಾಲದಲ್ಲಿ. ಬಹುಶಃ ಇವ್ರಿಗೆ ನಿಮ್ಮೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿಲ್ಲ, ಗೊತ್ತಿದೆಯಾ? ಇದೆಲ್ಲ ಮಾಡಿದ್ದಾನೆ. ಲೇಔಟ್, ಸೈಟ್ ಡಿಸ್ಟ್ರಿಬ್ಯೂಷನ್ ಅಂತ ಮೊದಲು ಇಲ್ಲಿ ಪೆಂಡ್ಲಿ ಇಟ್ಟು ಕೈಂಡೆಲ್ಲ ಎಲ್ಲ ಅನುಕೂಲಗಳು ಏನು ಅನುಕೂಲ ಬೇಕು ಎಲ್ಲ ಕೊಡ್ತಾ ಇದ್ದೀನಿ, ಕೊಟ್ಟಿದ್ದೇನೆ. ಮೊದಲು ನಾನು ಒಂದ್ಸಾರಿ ಏನು ಗ್ರಾಮ ಸುವರ್ಣ ಗ್ರಾಮ ಮಾಡಿದ್ದೆ. ಅವಾಗಲೂ ಒಂದು ಅನುಕೂಲ ಆಗಿದೆ. ಇವತ್ತು 35-40 ಲಕ್ಷ ಮೇನ್ ರೋಡ್ ಹಾಕಿದ್ದೇನೆ. 40 ಲಕ್ಷ ಮೇನ್ ರೋಡ್ ಅದಾಗಿದೆ ಕಡೆ. ನೆಕ್ಸ್ಟ್ ಮಂತ್ ಎಲ್ಲ ಪ್ರಾರಂಭ ಆಗುತ್ತೆ. ಎಲ್ಲ ಬಂದಿದೆ, ಒಂದು ಸ್ಟೇಜ್ ಬಂದಿದೆ. ಬಹುಶಃ ಅಸೆಂಬ್ಲಿ ಆದಮೇಲೆ ರೋಡ್ ಕೂಡ ಟಾರ್ ರೋಡ್ 1 ಕೋಟಿ ಆಗಿದೆ. ಅದು ಒಳ್ಳೆ ರೋಡ್ ಆಗುತ್ತೆ. ಇದಕ್ಕೆ ಹಾಕಿದ್ದೇನೆ ಇವಾಗ 30 ಲಕ್ಷ. ಯಾವುದು ಹಾಸ್ಟೆಲ್ ಮೇನ್ ರೋಡ್. ಹೌದು. ಮತ್ತೆ ತಿಮ್ಮಸಂದ್ರ ಕೆರೆಯನ್ನು ಕೂಡ ನಾನು ಹೆಚ್ಚಿನ ಒಂದು ಮಟ್ಟದಲ್ಲಿ ಇವಾಗ ಕಾಲುವೆಯನ್ನ ರೋಣೂರು, ಲಕ್ಷ್ಮೀಪುರ ಆ ಕಡೆ ಆ ಭಾಗದಿಂದ ನೀರು ಬರುವುದಕ್ಕೆ ರೋಣೂರು ಕೆರೆಯಿಂದ ದಿವಸ ಕೆರೆಯಿಂದ ಇದು ರಾಮಾನಿ ಕೆರೆ.